ಬೆಂಗಳೂರು ಬಸ್ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಹೊಸದಾಗಿ 100 ಬಿಎಂಟಿಸಿ ಬಸ್ಗಳು ರಸ್ತೆಗೆ ಇಳಿತಿವೆ. ಇಂದು ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಬಿಎಂಟಿಸಿ ವಿಎಸ್ 6 ಮಾಡೆಲ್ ಆದ ಇವು ಹಲವು ವಿಶೇಷತೆಯನ್ನ ಹೊಂದಿವೆ. 336 ಕೋಟಿ ರೂಪಾಯಿ ವೆಚ್ಚದಲ್ಲಿ 840 ಬಸ್ಗಳನ್ನು ಖರೀದಿ ಮಾಡಿದ್ದು, ಮೊದಲ ಹಂತದಲ್ಲಿ 100 ಬಸ್ಗಳು ರಸ್ತೆಗೆ ಇಳಿತಿವೆ. ಈ ಬಸ್ನಲ್ಲಿ ಬೆಂಕಿ ಅವಘಡದ ಮುನ್ಸೂಚನೆ ಕೊಡೋ ಬಟನ್, ಪಾನಿಕ್ ಬಟನ್ ಮತ್ತೆ ಸಿಸಿಟಿವಿ, ಮೈಕ್ ಕಂಟ್ರೋಲ್ ಜೊತೆಗೆ ಫೈರ್ ಎಕ್ಸಿಸ್ಟಿಂಗ್ ಕಂಟ್ರೋಲ್ ಜೊತೆಗೆ ಪರಿಸರ ಸ್ನೇಹಿ ಬಸ್, ಎಮಿಷನ್ ಕಂಟ್ರೋಲ್ ಇರುವ ಹೊಸ ಬಸ್ಗಳು ಇವೆ. ಇನ್ನು ಹೊಸ ಬಸ್ಗಳ ವಿಶೇಷತೆ ಬಗ್ಗೆ ನಮ್ಮ ಪ್ರತಿನಿಧಿ ಲೋಕೇಶ್ ವಿವರಿಸಿದ್ದಾರೆ, ನೋಡೋಣ. ಬೆಂಗಳೂರಿನ ಬಸ್ ಪ್ರಯಾಣಿಕರಿಗೆ ಗುಡ್ ನ್ಯೂಸು. ಇವತ್ತು ಹೊಸದಾಗಿ 100 ಬಿಎಂಟಿಸಿ ಬಸ್ಗಳು ರಸ್ತೆಗೆ ಇಳಿತಾ ಇದ್ದಾವೆ. ಹೊಸ ಬಸ್ಗಳಿಗೆ ಮುಖ್ಯಮಂತ್ರಿಗಳು ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದಾರೆ. 336 ಕೋಟಿಯ ವೆಚ್ಚದಲ್ಲಿ 840 ಬಸ್ಗಳನ್ನು ಖರೀದಿ ಮಾಡಲಿಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿತ್ತು. ಈಗ ಆ ಪ್ರಾಥಮಿಕವಾಗಿ ಮೊದಲ ಹಂತದಲ್ಲಿ 100 ಬಸ್ಗಳನ್ನು ಈಗ ರಸ್ತೆಗೆ ಇಳಿಸಲಿಕ್ಕೆ ಹೊರಡ್ತಾ ಇದ್ದಾರೆ ಅಂತ ಗಮನಿಸ್ಬೋದು. ವಿಧಾನಸೌಧದಲ್ಲಿ ಹೊಸ ಬಸ್ಗಳಿಗೆ ಚಾಲನೆಯನ್ನು ಸಿಗ್ತಾ ಇದೆ. ಇದು ಬಿಎಂಟಿಸಿ BS 6 ಬಸ್ಸು. ಇದು ಪರಿಸರ ಸ್ನೇಹಿಯಾಗಿರ್ತಕ್ಕಂಥ ಬಸ್ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಹಲವಾರು ವಿಶೇಷತೆಗಳನ್ನು ಇರುವಂಥದ್ದು. ಹೆಚ್ಚು ಜನದಟ್ಟಣೆ ಇರುವಂಥ ಪ್ರದೇಶಗಳಿಗೆ ಈ ಒಂದು ಬಸ್ಗಳನ್ನು ಬಿಡಲಿಕ್ಕೆ ಈಗಾಗಲೇ ಆರಂಭವನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದೀರಾ, ಈ ಹೊಸ BMTC ಬಸ್ನ ವಿಶೇಷತೆ ಏನು ಅಂತಂದರೆ, ತಾವಲ್ಲಿ ನೋಡ್ತಾ ಹೋಗ್ತಾ ಇದ್ದೀರಾ, ರೆಡ್ ಬಟನನ್ನು ನೋಡ್ತಾ ಇದ್ದೀರಾ. ಆ ರೆಡ್ ಬಟನ್ನು ಫೈರ್ ಎಕ್ಸಿಷನ್ ಅಂದರೆ ಅಪಘಾತ, ಅಂದರೆ ಬೆಂಕಿ ಅಪಘಾತ ಆಗುವಂಥ ಸಂದರ್ಭದಲ್ಲಿ ಇದು ಮುನ್ಸೂಚನೆಯನ್ನು ಕೊಡುತ್ತೆ. ಇಲ್ಲೇ ನೀವು ನೋಡ್ತಾ ಹೋಗಿದ್ದೀರಾ, ಇದು ಫೈರ್ ಎಕ್ಸಿಕ್ಷನ್ ಎನ್ನುವಂಥದ್ದು. ಅಷ್ಟೇ ಅಲ್ಲದೇ ಇಲ್ಲಿ ಪ್ರಮುಖವಾಗಿ ಇರುವಂಥದ್ದು ಮೈಕ್ ಅನೌನ್ಸ್ಮೆಂಟನ್ನು ಕೂಡ ಮಾಡಲಾಗಿದೆ.